Hello aspirants, welcome back to Where IAS. ಸೊ ನಾವು ಇಂಡಿಯನ್ ಪಾಲಿಟಿ ಲೆಕ್ಚರ್ ಸೀರೀಸಲ್ಲಿ ಫಂಡಮೆಂಟಲ್ ರೈಟ್ಸ್ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಹೇಳಿದೆ ಫಂಡಮೆಂಟಲ್ ರೈಟ್ಸಲ್ಲಿ ನಾವು ಇದೆಲ್ಲ ಟಾಪಿಕ್ಸ್ನು ಕವರ್ ಮಾಡಬೇಕಂತ. ಸೊ ನಾವಿಲ್ಲಿ ಕ್ಲಾಸಿಫಿಕೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ನ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಇನ್ ಕ್ಲಾಸಿಫಿಕೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ನಾವೇನು ಓದಿದ್ವಿ ದಟ್ ದೇರ್ ಆರ್ 6 ಫಂಡಮೆಂಟಲ್ ರೈಟ್ಸ್ ಅಂತ ಓದಿದ್ವಿ. ಸೊ ದ ಫಸ್ಟ್ ಇಸ್ ರೈಟ್ ಟು ಇಕ್ವಾಲಿಟಿ ವಿಚ್ ಇಸ್ ಫ್ರಮ್ ಆರ್ಟಿಕಲ್ಸ್ 14 to 18. Second is right to freedom, that is from articles 19 to 22, and next we have is right against exploitation, that is from articles 23 to 24 anta. So already ನಾವು ಪ್ರೀವಿಯಸ್ ವಿಡಿಯೋ ಲೆಕ್ಚರ್ಸಲ್ಲಿ ಈ 3 ಫಂಡಮೆಂಟಲ್ ರೈಟ್ಸ್ನ ಡೀಟೇಲ್ ಆಗಿ ಕವರ್ ಮಾಡಿದ್ದೀವಿ. ಇವಾಗ ದ ನೆಕ್ಸ್ಟ್ ಫಂಡಮೆಂಟಲ್ ರೈಟ್ ವಿ ಹ್ಯಾವ್ ಅಸ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಅಂತ. ಆಲ್ರೆಡಿ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ವಿ ಹ್ಯಾಡ್ ಕವರ್ಡ್ ಆರ್ಟಿಕಲ್ 25 ಮತ್ತು ಆರ್ಟಿಕಲ್ 26ನ ಕವರ್ ಮಾಡಿದ್ದೀವಿ. ಹಾಗಾದರೆ ಆರ್ಟಿಕಲ್ 25 ಏನು ಹೇಳ್ತದೆ? ಸೊ ಆರ್ಟಿಕಲ್ 25 ಅಂದ ತಕ್ಷಣ ನಾನು ಹೇಳಿದೆ 4 ಪಾಯಿಂಟ್ಸ್ನ ನಾವು ನೆನ್ಪಿಟ್ಕೊಳ್ಬೇಕು. ಸೊ ಆರ್ಟಿಕಲ್ 25 ಏನು ರೈಟ್ಸ್ ಗ್ಯಾರಂಟೀಸ್ ಕೊಡ್ತಾ ಇದೆ ಅಂತ. ಸೊ ಇಟ್ ಇಸ್ ಗ್ಯಾರಂಟಿಂಗ್ ರೈಟ್ ಟು ಕನ್ಸೈನ್ಸ್ ಮತ್ತು ಇಟ್ ಇಸ್ ಗ್ಯಾರಂಟಿಂಗ್ 3 P's, ದಟ್ ಇಸ್ ಇಟ್ ಇಸ್ ಗ್ಯಾರಂಟಿಂಗ್ ಟು ಪ್ರೊಫೆಸ್, ಪ್ರಾಕ್ಟಿಸ್ ಆ್ಯಂಡ್ ಪ್ರೊಪೊಗೇಟ್ ಏನ್ನ ದಟ್ ಇಸ್ ರಿಲಿಜಿಯನ್ ಅಂತ. ಸೊ ಈ ರೈಟ್ಸ್ನ ಗ್ಯಾರಂಟೀಸ್ನ ಆರ್ಟಿಕಲ್ 25 ಕೊಡ್ತಾ ಇದೆ. ಸೊ ಇದು ರಿಲಿಜಿಯಸ್ ಫ್ರೀಡಮ್ನ ಕೊಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಆಲ್ಸೋ ಇಂಪೋಸಿಂಗ್ ರೆಸ್ಟ್ರಿಕ್ಷನ್ಸ್. ಸೊ ಯಾವ ಗ್ರೌಂಡ್ಸಲ್ಲಿ ಇಟ್ ಈಸ್ ರೆಸ್ಟ್ರಿಕ್ಟಿಂಗ್ ದೀಸ್ ರಿಲಿಜಿಯಸ್ ಫ್ರೀಡಮ್ಸ್ ಅಂದರೆ ಇಟ್ ಈಸ್ ರೆಸ್ಟ್ರಿಕ್ಟಿಂಗ್ ಆನ್ ದ ಗ್ರೌಂಡ್ಸ್ ಆಫ್ ಪಬ್ಲಿಕ್ ಆರ್ಡರ್, ಆನ್ ದ ಗ್ರೌಂಡ್ಸ್ ಆಫ್ ಹೆಲ್ತ್, ಮೊರಾಲಿಟಿ ಆ್ಯಂಡ್ ಅದರ್ ಫಂಡಮೆಂಟಲ್ ರೈಟ್ಸ್ ಅಂತ ಓದಿದ್ದೀವಿ. ದ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ವಿ ಮಸ್ಟ್ ರಿಮೆಂಬರ್ ಅಬೌಟ್ ಆರ್ಟಿಕಲ್ 25 ಅಂದರೆ ಇಟ್ ಈಸ್ ಗಿವಿಂಗ್ ಪವರ್ಸ್ ಟು ಸ್ಟೇಟ್ ಟು ಮೇಕ್ ಲಾಸ್. ಯಾವುದಕ್ಕೆ ಇಸ್ ರಿಲಿಜಿಯಸ್ ಫ್ರೀಡಮ್ಸ್ ಕೊಡ್ತಾ ಇದೆ, ಅಟ್ ದ ಸೇಮ್ ಟೈಮ್ ರೆಸ್ಟ್ರಿಕ್ಷನ್ಸು ಹಾಕ್ತಿದೆ ಅಲ್ಲ. ಸೊ ಆ ರೆಸ್ಟ್ರಿಕ್ಷನ್ಸ್ ಎಲ್ಲ ರೆಗ್ಯುಲೇಟ್ ಮಾಡೋಕ್ಕೆ ಸ್ಟೇಟ್ಗೆ ಪವರ್ಸ್ ಕೊಡ್ತಾ ಇದೆ, ಕಾನೂನು ಮಾಡೋಕ್ಕೆ. ಟು ರೆಗ್ಯುಲೇಟ್ ಎನಿ ಆಕ್ಟಿವಿಟೀಸ್ ಆಫ್ ದ ರಿಲಿಜಿಯನ್, the state is given the powers, and also it is giving powers for states to make laws to bring social welfare or reforms to ಆಲ್ ಹಿಂದೂಸ್ ಅಂತ ಹೇಳ್ತಿದೆ. ಸೊ ಇಲ್ಲಿ ಹಿಂದೂಸ್ ಅನ್ನೋ ಟರ್ಮ್ ವಿತ್ ರೆಫರೆನ್ಸ್ ಟು ಆರ್ಟಿಕಲ್ 25 ಏನು ಹೇಳ್ತಾ ಇದೆ, ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ದ ಹಿಂದೂ ರಿಲಿಜಿಯನ್, ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಬುದ್ಧಿಸ್ಟ್, ಜೈನ್ಸ್ ಆ್ಯಂಡ್ ಸಿಖ್ಸ್ ಅಂತಲೂ ಗೊತ್ತಿರಬೇಕು. ಆ್ಯಂಡ್ ಆಲ್ಸೋ ಆರ್ಟಿಕಲ್ 25 ಇನ್ನೊಂದು ಏನಂತಂದರೆ ಇಟ್ ಇಸ್ ಸ್ಪೀಕ್ಸ್ ಅಬೌಟ್ ದ ಕೃಪಾನ್ಸ್ ಆಫ್ ಸಿಖ್ಸ್. ಸೊ ಕೃಪಾನ್ಸ್ ಆಫ್ ಸಿಖ್ಸ್ ಕಮ್ಸ್ ಅಂಡರ್ ದ ಪ್ರೊಫೆಷನ್ ಆಫ್ ಸಿಖ್ ರಿಲಿಜಿಯನ್ ಅಂತ. ಸೊ ಇಲ್ಲಿ ಪ್ರೊಫೆಷನ್ ಅಂತಂದರೆ ರೈಟ್ ಟು ಪ್ರೊಫೆಸ್ ಬಂದುಬಿಟ್ಟು ಆರ್ಟಿಕಲ್ 25 ಇಟ್ ಇಸ್ ಗ್ಯಾರಂಟಿ ಆಗಿ ಕೊಡ್ತಾ ಇದೆ ಅಲ್ಲ. ಸೊ ಪ್ರೊಫೆಸ್ ಅಂತಂದರೆ ಏನು ಅಂತಲೂ ಓದಿದ್ವಿ. ಸೊ ಪ್ರೊಫೆಸ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಅದು ಏನು ಹೇಳುತ್ತೆ, ಆ ರಿಲಿಜಿಯನ್ ಏನು ಹೇಳುತ್ತೆ, ವಾಟ್ ಇಟ್ ಟೆಲ್ಸ್ ಅಬೌಟ್ ದ ರಿಲಿಜಿಯನ್ ಓಪನ್ಲಿ, ಅಂದರೆ ಯು ಆರ್ ಡಿಕ್ಲೇರಿಂಗ್ ಓಪನ್ಲಿ ಅಬೌಟ್ ದಟ್ ರಿಲಿಜಿಯನ್, ಅದನ್ನು ಪ್ರೊಫೆಸ್ ಅಂತ ಹೇಳೋದು. ಸೊ ಇಲ್ಲಿ ಕೃಪಾನ್ಸ್ ಆಫ್ ಸಿಖ್ ರಿಲಿಜಿಯನ್ ಟೆಲ್ಸ್ ಇಟ್ ಪ್ರೊಫೆಸ್ ಅಬೌಟ್ ದ ಸಿಖ್ ರಿಲಿಜಿಯನ್ ಅಂತ. ಸೊ ಇದು ಆರ್ಟಿಕಲ್ 25. ಸೊ ಆರ್ಟಿಕಲ್ 25 ಅಲ್ಲಿ ಈ 4 ಪಾಯಿಂಟ್ಸ್ ನಾವು ನೆನ್ಪಿಟ್ಕೊಳ್ಬೇಕು. ಸೊ ಲಾಸ್ಟ್ ವಿಡಿಯೋ ಲೆಕ್ಚರಲ್ಲಿ ವಿ ಹ್ಯಾಡ್ ಆಲ್ಸೋ ಸ್ಟಡಿಡ್ ಆರ್ಟಿಕಲ್ 26. ಸೊ ಆರ್ಟಿಕಲ್ 26 ಏನು ಹೇಳ್ತಾ ಇದೆ, ಇಟ್ ಇಸ್ ಕಂಪ್ಲೀಟ್ಲಿ ಟೆಲಿಂಗ್ ಅಬೌಟ್ ರಿಲಿಜಿಯಸ್ ಡಿನಾಮಿನೇಷನ್ಸ್ ಅಂತ. ಸೊ ರಿಲಿಜಿಯಸ್ ಡಿನಾಮಿನೇಷನ್ಸ್ಗೆ ರೈಟ್ಸ್ ಕೊಡ್ತಾ ಇದೆ. ಸೊ ಯಾವ್ಯಾವ ರೈಟ್ಸು, ಇಟ್ ಈಸ್ ಗಿವಿಂಗ್ ಮೇನ್ಲಿ 2 ರೈಟ್ಸ್. ಏನೇನು, ಇಟ್ ಈಸ್ ಗಿವಿಂಗ್ religious denominations the right to establish religious institutions, ಮತ್ತು ಸೆಕೆಂಡ್ ಥಿಂಗ್ ಇಸ್ ರಿಲಿಜಿಯಸ್ ಡಿನಾಮಿನೇಷನ್ಸ್ನ ನೀವು ಪ್ರಾಪರ್ಟಿ ಕೂಡ ಅಕ್ವೈರ್ ಮಾಡ್ಕೋಬೋದು. ಯು ಕ್ಯಾನ್ ಓನ್ ಯೋರ್ ಪ್ರಾಪರ್ಟಿ, ದಟ್ ಇಸ್ ಬೋತ್ ಮೂವಬಲ್ ಆ್ಯಂಡ್ ಇಮೂವಬಲ್ ಪ್ರಾಪರ್ಟಿನ ಅಕ್ವೈರ್ ಮಾಡ್ಕೋಬೋದು ಅಂತ ಹೇಳ್ತಿದೆ. ಅಟ್ ದ ಸೇಮ್ ಟೈಮ್ ಇಟ್ ಕ್ಯಾನ್ ಅಡ್ಮಿನಿಸ್ಟರ್ ದೀಸ್ ಟು ಅಂತ ಕೂಡ ಹೇಳ್ತಿದೆ. ಸೊ ಇಲ್ಲಿ ಪ್ರಾಪರ್ಟಿ ಏನಾದರೂ ಇಟ್ ಹ್ಯಾಸ್ ಟು ಬಿ ಅಕಾರ್ಡಿಂಗ್ ಟು ಲಾ, ಓಕೆನಾ. ಸೊ ಆ ಪ್ರಾಪರ್ಟಿಯಲ್ಲಿ ಏನಾದರೂ ಇಲ್ಲೀಗಲ್ ಆಕ್ಟಿವಿಟೀಸ್ ಆಗ್ತಿದೆ ಅಂತಂದರೆ ದಿಸ್ ಆಬ್ವಿಯಸ್ಲಿ ದ ಸ್ಟೇಟ್ ಕ್ಯಾನ್ ಸೀಸ್ ದಟ್ ಪ್ರಾಪರ್ಟಿ ಅಂತ ಆರ್ಟಿಕಲ್ 26 ಹೇಳ್ತಿದೆ. ಸೊ ಆರ್ಟಿಕಲ್ 26 ಇಸ್ ಆಲ್ ಅಬೌಟ್ ರಿಲಿಜಿಯಸ್ ಡಿನಾಮಿನೇಷನ್ಸ್ ಆ್ಯಂಡ್ ಇಟ್ ಈಸ್ ಗಿವಿಂಗ್ ದೀಸ್ 2 ರೈಟ್ಸ್ ಫಾರ್ ದ ರಿಲಿಜಿಯಸ್ ಡಿನಾಮಿನೇಷನ್ಸ್ ಅಂತ. ಸೊ ಹಾಗಾದರೆ ರಿಲಿಜಿಯಸ್ ಡಿನಾಮಿನೇಷನ್ ಅಂದರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ರಿಲಿಜಿಯಸ್ ಡಿನಾಮಿನೇಷನ್? ಸೊ ಮೀನಿಂಗ್ ಆಫ್ ರಿಲಿಜಿಯಸ್ ಡಿನಾಮಿನೇಷನ್ ಇಸ್ ನಾಟ್ ಡಿಫೈನ್ಡ್ ಇನ್ ಕಾನ್ಸ್ಟಿಟ್ಯೂಷನ್. ಹಾಗಾದರೆ ರಿಲಿಜಿಯಸ್ ಡಿನಾಮಿನೇಷನ್ ಅಂದರೆ ಏನು ಅಂತ ನಾನು ಹೇಳಿದೆ. ಅದು ಎಲ್ಲಿ ಡಿಫೈನ್ ಮಾಡಿದ್ದಾರೆ ಅಂದರೆ ಸುಪ್ರೀಂ ಕೋರ್ಟ್ ಇನ್ ಶಿರೂರ್ ಮಠ್ ಕೇಸಲ್ಲಿ ರಿಲಿಜಿಯಸ್ ಡಿನಾಮಿನೇಷನ್ ಅಂದರೆ ಏನು ಅಂತ ಹೇಳಿದೆ. ಹಾಗಾದರೆ ಶಿರೂರ್ ಮಠ್ ಕೇಸ್ ಅಂದರೆ ಏನು? ಸೊ ನಾವು ಇದನ್ನು ಕೂಡ ಡೀಟೇಲ್ ಆಗಿ ಪ್ರೀವಿಯಸ್ ವಿಡಿಯೋ ಲೆಕ್ಚರಲ್ಲಿ ಓದಿದ್ದೀವಿ. ಸೊ ಶಿರೂರ್ ಮಠ್ ಕೇಸ್ ಇಸ್ ಇಂಪಾರ್ಟೆಂಟ್ ಫಾರ್ 2 ಥಿಂಗ್ಸ್. ಸೊ ಫಸ್ಟ್ ಥಿಂಗ್ ಇಸ್ ಇಟ್ ಇಸ್ ಡಿಫೈನಿಂಗ್ ರಿಲಿಜಿಯಸ್ ಡಿನಾಮಿನೇಷನ್ ಅಂದರೆ ಏನು ಅಂತ. ಸೆಕೆಂಡ್ ಥಿಂಗ್ ಇಟ್ ಇಸ್ ಗಿವಿಂಗ್ ಅ ಡಾಕ್ಟ್ರಿನ್ ಕಾಲ್ಡ್ ಎಸ್ ಡಾಕ್ಟ್ರಿನ್ ಆಫ್ ಎಸೆನ್ಷಿಯಾಲಿಟಿ ಅಂತ ಕೊಡ್ತಿದೆ. ಸೊ ಡಿಫಿನಿಷನ್ ಆಫ್ ರಿಲಿಜಿಯಸ್ ಡಿನಾಮಿನೇಷನ್ ಶಿರೂರ್ ಮಠ್ ಕೇಸಲ್ಲಿ ಏನು ಹೇಳಿದ್ದಾರೆ ಅಂದರೆ ಯಾವುದಾದ್ರೂ ರಿಲಿಜಿಯಸ್ ಗ್ರೂಪಲ್ಲಿ ಅದಕ್ಕೆ ಒಂದು ಐಡೆಂಟಿಟಿ ಇದ್ದು, ಅಂದರೆ ಒಂದು ನೇಮ್ ಇದ್ದು ಅದರದ್ದೇ ಆಗಿರೋ ಡಿಫ್ರೆಂಟ್ ಟ್ರೆಡಿಷನ್ಸ್ ಫಾಲೋ ಮಾಡಿಕೊಂಡು ಇಫ್ ಇಟ್ ಈಸ್ ಸೆಲ್ಫ್ ಫೈನಾನ್ಸ್ಡ್ ಅಂತಂದರೆ ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ರಿಲಿಜಿಯಸ್ ಡಿನಾಮಿನೇಷನ್ ಅಂತ ಹೇಳ್ತಿದೆ.
ಮತ್ತು ಸೆಕೆಂಡ್ ಥಿಂಗ್ ಶಿರೂರ್ ಮಠ್ ಕೇಸ್ ಏನು ಕೊಡ್ತಿದೆ ಅಂದರೆ ಇಟ್ ಇಸ್ ಪ್ರೊವೈಡಿಂಗ್ ಫಾರ್ ಡಾಕ್ಟ್ರಿನ್ ಆಫ್ ಎಸೆನ್ಷಿಯಾಲಿಟಿ ಅಂತ. ಸೊ ಈ ಡಾಕ್ಟ್ರನ್ನ ಯಾವಾಗ ಯೂಸ್ ಮಾಡ್ತಾರೆ ಅಂದರೆ ವೆನ್ ದೆರ್ ಇಸ್ ಕಾನ್ಫ್ಲಿಕ್ಟ್, ಏನಾದರೂ ವ್ಯತ್ಯಾಸಗಳಿದ್ದರೆ, ಯಾವುದ್ಯಾವುದು ಫಂಡಮೆಂಟಲ್ ರೈಟ್ಸ್ ಮತ್ತು ರಿಚುವಲ್ಸ್ ಅಥವಾ ರಿಲಿಜಿಯಸ್ ಕಸ್ಟಮ್ಸ್ ಮಧ್ಯೆ ಏನಾದರೂ ಡಿಬೇಟ್ ಆಗ್ತಿದೆ ಅಂತಂದರೆ ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದಕ್ಕೆ, ಆ ಡಿಬೇಟ್ನ ಸಾಲ್ವ್ ಮಾಡೋದಕ್ಕೆ ಈ ಡಾಕ್ಟ್ರಿನ್ ಆಫ್ ಎಸೆನ್ಷಿಯಾಲಿಟಿನ ಯೂಸ್ ಮಾಡ್ತಾರೆ. ಅಂತಂದರೆ ಟೇಕ್ ಫಾರ್ ಎಕ್ಸಾಂಪಲ್, ಇಫ್ ದ ರಿಚುವಲ್ ಆರ್ ಕಸ್ಟಮ್ ಬಂದುಬಿಟ್ಟು ಫಾರ್ ಅ ಪರ್ಟಿಕ್ಯುಲರ್ ರಿಲಿಜನ್ ಇಫ್ ಇಟ್ ಈಸ್ ವೆರಿ ಎಸೆನ್ಷಿಯಲ್ ಅಂತ ಆಯಿತು ಅಂದರೆ ಆ ರಿಲಿಜಿಯಸ್ ರಿಚುವಲ್ ಆರ್ ಕಸ್ಟಮು ಫಂಡಮೆಂಟಲ್ ರೈಟ್ಸ್ನ ವಯೋಲೇಟ್ ಮಾಡ್ತಾ ಇದ್ರೂ ಆ ರಿಚುವಲ್ ಆರ್ ಕಸ್ಟಮ್ನ ಅಪರ್ ಹ್ಯಾಂಡ್ ಕೊಡ್ತಾರೆ, ಅಂದರೆ ದಟ್ ವಿಲ್ ಬಿ ಅಪ್ಹೆಲ್ಡ್ ಅಂತ. ಸೊ ದಟ್ ಇಸ್ ದ ಮೀನಿಂಗ್ ಆಫ್ ಡಾಕ್ಟ್ರಿನ್ ಆಫ್ ಎಸೆನ್ಷಿಯಾಲಿಟಿ. ಸೊ ಡಾಕ್ಟ್ರಿನ್ ಆಫ್ ಎಸೆನ್ಷಿಯಾಲಿಟಿನ ಕೂಡ ಆಲ್ರೆಡಿ ಓದಿದ್ದೀವಿ ನಾವು. ಆ್ಯಂಡ್ ದಿಸ್ ಡಾಕ್ಟ್ರಿನ್ ಆಫ್ ಎಸೆನ್ಷಿಯಾಲಿಟಿಗೆ ಬೆಸ್ಟ್ ಕೇಸ್ ಅಂದರೆ ಯಾವಾಗ ಯೂಸ್ ಮಾಡಿದ್ದಾರೆ ಅಂದರೆ ದ ಫೇಮಸ್ ರಾಮ್ ಟೆಂಪಲ್ ಕೇಸಲ್ಲಿ ಕೂಡ ದಿಸ್ ಡಾಕ್ಟ್ರಿನ್ ಆಫ್ ಎಸೆನ್ಷಿಯಾಲಿಟಿ ಯೂಸ್ ಮಾಡಿಕೊಂಡೆ ದಟ್ ಕೇಸ್ ವಾಸ್ ಸಾಲ್ವ್. ಸೊ ದಿಸ್ ಇಸ್ ಅಬೌಟ್ ಡಾಕ್ಟ್ರಿನ್ ಆಫ್ ಎಸೆನ್ಷಿಯಾಲಿಟಿ. ಸೊ ಇನ್ ಡೀಟೇಲ್ ಆಗಿ ನೋಡಬೇಕಂತಂದರೆ ಪ್ರೀವಿಯಸ್ ವಿಡಿಯೋ ಲೆಕ್ಚರ್ಸಲ್ಲಿ ರೆಫರ್ ಟು ಮೈ previous video lectures to understand more about Article 26 and this doctrine of essentiality. ನೆಕ್ಸ್ಟ್ ಇವಾಗ ಆರ್ಟಿಕಲ್ 27 ಏನು ಹೇಳ್ತಿದೆ ಅಂತ ನೋಡೋಣ. ಆರ್ಟಿಕಲ್ 27 ಏನು ಹೇಳ್ತಿದೆ, ಇಟ್ ಸಿಂಪ್ಲಿ ಸೇಸ್ ನೋ ಟ್ಯಾಕ್ಸಸ್ ಆನ್ ರಿಲಿಜಿಯನ್ ಅಂತಂದರೆ ರಿಲಿಜಿಯನ್ ಅಥವಾ ರಿಲಿಜಿಯಸ್ ಆ್ಯಕ್ಟಿವಿಟೀಸಲ್ಲಿ ಯು ಕಾಂಟ್ ಇಂಪೋಸ್ ಟ್ಯಾಕ್ಸಸ್ ಕಾಂಟ್ ಬಿ ಇಂಪೋಸ್ಡ್ ಆನ್ ರಿಲಿಜಿಯಸ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತಿದ್ದಾರೆ. ಅಂದರೆ ಟೇಕ್ ಫಾರ್ ಎಕ್ಸಾಂಪಲ್ ಹಿಂದೂ ಟ್ಯಾಕ್ಸ್ ಅಂತ ಹಾಕೋದು ಅಥವಾ ಇಸ್ಲಾಂ ಟ್ಯಾಕ್ಸ್ ಅಂತ ಹಾಕೋದು, ಹಿಂದೂ ಟೆಂಪಲ್ ಟ್ಯಾಕ್ಸು, ಕ್ರಿಶ್ಚಿಯನ್ ಚರ್ಚ್ ಟ್ಯಾಕ್ಸ್ ಅಂತ ಹಾಕ್ಬಿಟ್ಟು ಆ ಥರ ಎಲ್ಲ ಹಾಕಬಾರ್ದು ಅಂತ. ಸೊ ಯು ಕಾಂಟ್ ಇಂಪೋಸ್ ಟ್ಯಾಕ್ಸಸ್ ಆನ್ ಎನಿ ಪರ್ಟಿಕ್ಯುಲರ್ ರಿಲಿಜಿಯನ್ನು, ರಿಲಿಜಿಯಸ್ ಆ್ಯಕ್ಟಿವಿಟೀಸ್ ಮೇಲೆ ಯು ಕಾಂಟ್ ಇಂಪೋಸ್. ಹಾಗಾದರೆ ಟ್ಯಾಕ್ಸ್ ಮನಿನ ಯೂಸ್ ಮಾಡಿಕೊಂಡು ಇವಾಗ ಟೇಕ್ ಫಾರ್ ಎಕ್ಸಾಂಪಲ್ ಟೆಂಪಲ್ ಡೆವಲಪ್ಮೆಂಟ್ ಮಾಡ್ತಾ ಇರುತ್ತೆ ಒಂದು ಕಡೆ, ಅಥವಾ ಏನಾದರೂ ಮಾಸ್ಕ್ ಡೆವಲಪ್ಮೆಂಟು ಆ ಥರ ಎಲ್ಲ ಮಾಡ್ಬೋದಾ? ನೀವು ನೋಡಿರ್ತೀರಾ ಈ ಥರ ಎಲ್ಲ ಟೆಂಪಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸು ಎಲ್ಲ ಆಗ್ತಿರುತ್ತೆ. ಎಸ್, ದಟ್ ಕ್ಯಾನ್ ಬಿ ಡನ್. ಅಂದರೆ ಹವೆವರ್ ಟೇಕ್ ಫಾರ್ ಎಕ್ಸಾಂಪಲ್ ದ ಮನಿ ಫ್ರಮ್ ದ ಟ್ಯಾಕ್ಸಸ್ ಕ್ಯಾನ್ ಬಿ ಸ್ಪೆಂಡ್ ಟು ಪ್ರಮೋಟ್ ಆಲ್ ರಿಲಿಜಿಯನ್ಸ್. ಇಲ್ಲಿ ಕೀವರ್ಡ್ ಇಸ್ ಆಲ್ ಅಂತ, ಬಿಕಾಸ್ ಆಲ್ರೆಡಿ ಹೇಳಿದೆ ನಾನು, ಇಂಡಿಯಾ ಇಸ್ ಸೆಕ್ಯುಲಾರ್ ಅಲ್ವಾ. ಸೊ ಸೆಕ್ಯುಲಾರ್ ಅಂತಂದರೆ ಯು ನೀಡ್ ಟು ಪ್ರಮೋಟ್ ಆಲ್ ರಿಲಿಜಿಯನ್ಸ್ ಈಕ್ವಲಿ, ಯು ನೀಡ್ ಟು ರೆಸ್ಪೆಕ್ಟ್ ಆಲ್ ರಿಲಿಜಿಯನ್ಸ್ ಈಕ್ವಲಿ ಅಲ್ವಾ. ಅದಕ್ಕೆ ಇಲ್ಲಿ ದ ಮನಿ ಫ್ರಮ್ ದ ಟ್ಯಾಕ್ಸಸ್ ಯು ಕ್ಯಾನ್ ಸ್ಪೆಂಡ್ ಇಟ್ ಟು ಆಲ್ ರಿಲಿಜಿಯನ್ಸ್ ಅಂತ. ಸೊ ದಟ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್ ಹಿಯರ್ ಟು ಬಿ ನೋಟೆಡ್ ಅಬೌಟ್ ಆರ್ಟಿಕಲ್ 27. ಇವಾಗ ರೈಟ್ ಟು ರಿಲಿಜಿಯಸ್ ಫ್ರೀಡಮ್ ಅಥವಾ ಫ್ರೀಡಮ್ ಆನ್ ರಿಲಿಜನಲ್ಲಿ ಐ ಸೆಡ್ ಇಟ್ ಇಸ್ ಫ್ರಮ್ ಆರ್ಟಿಕಲ್ 25 to 28. ಆಲ್ರೆಡಿ ನಾನು ಆರ್ಟಿಕಲ್ 25ನ ಇವಾಗ ಸ್ಟಾರ್ಟಿಂಗ್ ಆಫ್ ದ ಲೆಕ್ಚರಲ್ಲೂ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಇಟ್ ಈಸ್ ಗಿವಿಂಗ್ ಗ್ಯಾರಂಟೀಸ್. ಏನು ಇಟ್ ಈಸ್ ಗಿವಿಂಗ್ ಗ್ಯಾರಂಟೀಸ್ ಆಸ್ ಫಾರ್ ರೈಟ್ ಟು ಕನ್ಸೈನ್ಸ್, ಪ್ರೊಫೆಸ್, ಪ್ರಾಕ್ಟಿಸ್, ಪ್ರೊಪಗೇಟ್. ದ ಮೀನಿಂಗ್ ಆಫ್ ಈಚ್ ಟರ್ಮ್ನ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಸೊ ಆರ್ಟಿಕಲ್ 26 ಅಂದಿದ ತಕ್ಷಣ ನಮ್ಗೆ ಏನು ನೆನಪಿರಬೇಕು, ಇಟ್ ಈಸ್ ಆಲ್ ಅಬೌಟ್ ರಿಲಿಜಿಯಸ್ ಡಿನಾಮಿನೇಷನ್ಸ್ ಅಂತ. ದಟ್ ಈಸ್ ವಿ ಹ್ಯಾವ್ ರೈಟ್ ಟು ಎಸ್ಟಾಬ್ಲಿಷ್, ಅಕ್ವೈರ್ ಪ್ರಾಪರ್ಟಿ, ದಟ್ ಇಸ್ ದ ರಿಲಿಜಿಯಸ್ ಡಿನಾಮಿನೇಷನ್ಸ್ ಹ್ಯಾಸ್ ಗಾಟ್ ದೀಸ್ ಟು ರೈಟ್ಸ್ ಅಂತ. ಸೊ ಆರ್ಟಿಕಲ್ 27 ಅಂದಿದ ತಕ್ಷಣ ಏನು ನೆನಪಿರಬೇಕು, ಇಟ್ ಸೇಸ್ ನೋ ಟ್ಯಾಕ್ಸೇಷನ್ ಆನ್ ರಿಲಿಜಿಯಸ್ ಆಕ್ಟಿವಿಟೀಸ್ ಅಂತ. ಸೊ ಇಲ್ಲಿ ನೆಕ್ಸ್ಟ್ ಆರ್ಟಿಕಲ್ 28ನ ನಾವು ನೆಕ್ಸ್ಟ್ ವಿಡಿಯೋ ಲೆಕ್ಚರ್ಸಲ್ಲಿ ಓದಿ ತಿಳ್ಕೊಳ್ಳೋಣ. ಫಾರ್ ಮೋರ್ ವಿಡಿಯೋಸ್ ಕೀಪ್ ವಾಚಿಂಗ್ ವ್ಯಾರಾ IAS ಆ್ಯಂಡ್ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ವ್ಯಾರಾ IAS. ಥ್ಯಾಂಕ್ ಯು.